ಅಸ್ಸಲಾಮುಅಲೈಕುಮ್, ಎಲ್ಲರಿಗೂ ನಮಸ್ಕಾರಗಳು. ನಾವು ಇವತ್ತು ನೂರಾನಿ ಕಿಚನಿನಲ್ಲಿ ರೇಷನ್ ಅಕ್ಕಿ ಪಲಾವನ್ನು ಮಾಡುತ್ತಿದ್ದೇವೆ. ಯಾಕಂದರೆ ಬಡವರಿಗೆ 50 ರೂಪಾಯಿ ಕೆಜಿ ಅಕ್ಕಿ ತಂದು ತಿನ್ನಲಿಕ್ಕಾಗಲಿ, ಹಾಗಾಗಿ ನಾವು ರೇಷನ್ ಅಕ್ಕಿ ಪಲಾವನ್ನು ಮಾಡಿ ತೋರಿಸ್ತಿದ್ದೇವೆ. ಬೇಕಾಗುವ ಸಾಮಗ್ರಿಗಳು: 1 ಕೆಜಿ ಅಕ್ಕಿ, ಅಲ್ಲ, ಲಿಂಬೆಹಣ್ಣು, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ, ಚಕ್ಕೆ, ಸಾಜೀರ, ಏಲಕ್ಕಿ, ಮೆಣಸು, ಉಳ್ಳಾಗಡ್ಡಿ, ಟೊಮೆಟೊ, ಆಲೂಗಡ್ಡೆ, ಬೀಟ್ರೂಟ್, ಕ್ಯಾರೆಟ್. ಮಿಕ್ಕಿದ ಸಾಮಾನು ಆಮೇಲೆ ತೋರಿಸ್ತೀವಿ. ಒಂದು ಕುಟಣಿಗೆಯಲ್ಲಿ ಹಸಿಕಾಯಿ, ಬೆಳ್ಳುಳ್ಳಿ, ಅಲ್ಲ, ಕೊತ್ತಂಬರಿ, ಪುದೀನ ಎಲ್ಲವನ್ನು ಹಾಕಿ ಕುಟ್ಟಬೇಕು. ನಾವು ಕೊತ್ತಂಬರಿಯನ್ನು ಸ್ವಲ್ಪ ತೊಗೊಂಡಿದ್ದೇವೆ. ಯಾಕಂದರೆ ಕೊತ್ತಂಬರಿ ಹುಬ್ಬಳ್ಳಿಯಲ್ಲಿ 50 ರೂಪಾಯಿಗೆ ಒಂದು ಸೀಡ್ ಆಗಿದೆ, ಹಾಗಾಗಿ ನಾವು ಸ್ವಲ್ಪ ತೊಗೊಂಡಿದ್ದೇವೆ. ನೀವು ಜಾಸ್ತಿಯನ್ನು ತಗೊಂಡು ಮಾಡಬಹುದು. ನಾವು ರುಬ್ಬಿದಂಥ ಮಿಶ್ರಣವನ್ನು ಒಂದು ಬೌಲಿನಲ್ಲಿ ತೆಗೆದುಕೊಳ್ಳುತ್ತೇವೆ. ಇದನ್ನೆಲ್ಲ ಸ್ವಚ್ಛಾಗಿ ತೆಗೆದು ಆಮೇಲೆ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಡಿಯಿರಿ. ಅದಕ್ಕೆ 1 ಬಟ್ಲಷ್ಟು ಎಣ್ಣೆಯನ್ನು ಹಾಕಿ, ಅದಕ್ಕೆ ಚಕ್ಕೆ, ಸಾಜೀರಿಗೆ, ಲವಂಗ, ಮೆಣಸುಕಾಳನ್ನು ಹಾಕಿ ಅದು ಚಟಪಟ ಅಂದ ತಕ್ಷಣ ಆಮೇಲೆ ಹೆಚ್ಚಿಟ್ಟ ಉಳ್ಳಾಗಡ್ಡೆಯನ್ನು ಹಾಕಿ ಅದು ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡಿ. ರುಬ್ಬಿದಂಥ ಮಸಾಲೆಯನ್ನು ಹಾಕಿ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿ 2 ನಿಮಿಷ ಅದು ಎಣ್ಣೆ ಬರೋ ತನಕ. ಆನಂತರ ಮುಚ್ಚಿರಿ ಸ್ವಲ್ಪ. ಆಮೇಲೆ ತೆಗೆದು ಅದಕ್ಕೆ ಕಟ್ ಮಾಡಿ ಇಟ್ಟಂಥ ತರಕಾರಿಯನ್ನು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದ ನಂತರ ನಾನು ಆಗಲೇ ವಟಾಣಿಯನ್ನು ತೋರಿಸಲಿಲ್ಲ, ಹೀಗಾಗಿ ತೋರಿಸ್ತಾ ಇದ್ದೀನಿ. ವಟಾಣಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದ ನಂತರ ಅರಿಶಿನ ಪುಡಿಯನ್ನು ಹಾಕಿ ಅದಕ್ಕೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಅದು ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದ ಮೇಲೆ ಆಮೇಲೆ ಲೆಮನ್ ರಸವನ್ನು ಹಾಕಿ ಆಮೇಲೆ ಗರಂ ಮಸಾಲವನ್ನು ಹಾಕಿ ಸ್ವಲ್ಪ ಮತ್ತು ಚೆನ್ನಾಗಿ ಅದನ್ನು ಫ್ರೈ ಮಾಡಿ. ಯಾವ ಪಾತ್ರೆಯಲ್ಲಿ ಅಕ್ಕಿ ತೊಗೊಂಡಿದ್ದೆ ಆ ಪಾತ್ರೆಯಿಂದ ನೀರನ್ನು ಹಾಕಿ 1 ಬೌಲ್ ಅಕ್ಕಿಗೆ 2 ಬೌಲ್ ನೀರನ್ನು ಹಾಕಿ. ನೀರು ಹಾಕಿದ ನಂತರ ಮುಚ್ಚಿ ಅದನ್ನು ಕುದಿಸಿ. ಆನಂತರ ಅಕ್ಕಿಯನ್ನು ಸ್ವಚ್ಛವಾಗಿ ತೊಳೆದು ಇಡಿರಿ. 2 ಸಲ ಸ್ವಚ್ಛಾಗಿ ತೊಳೆಯಿರಿ. ತೊಳೆದ ನಂತರ ಹೆಸರಿಟ್ಟ ನೀರನ್ನು ಕುದಿಯಲಿಕ್ಕತ್ತಿದೆ. ಅದಕ್ಕೆ ತೊಳೆದಿಟ್ಟ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಅದನ್ನು ಹೊಳ್ಸಾಡಿ ಅದನ್ನು ಚೆನ್ನಾಗಿ ಹೊಳ್ಸಾಡಿದ ನಂತರ ಅದನ್ನು ಮುಚ್ಚಿಯನ್ನು ಕುದಿಸಿ. ಅಕ್ಕಿಯನ್ನು ಚೆನ್ನಾಗಿ ಕುದಿಸಿದ ನಂತರ ನೀರು ಹೋದ ಮೇಲೆ ಅದನ್ನು ಉರಿಯನ್ನು ತೆಗೆಯಿರಿ. ಆಮೇಲೆ ಕಿಚ್ಚನಲ್ಲಿ ಅಳ್ಳಕ್ಕೆ ಬಿಡಿರಿ 5 ಅಥವಾ 10 ನಿಮಿಷ ಅಳ್ಳಲಿಕ್ಕೆ ಬಿಡಿ. ನಂತರ ನಮ್ಮ ರೇಷನ್ ಅಕ್ಕಿ ಪಲಾವ್ ರೆಡಿಯಾಗಿದೆ. ಟೇಸ್ಟ್ ಮಾಡಿ, ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.